ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಮರೆತಿಹನೆ ಬೊಮ್ಮ ಮರೆತಿಹನೆ ಬೊಮ್ಮ ಮರೆತಿಲ್ಲ ಮರೆತವೊಲ್ ಇಹನು ಮರೆತಿಲ್ಲ ಮರೆತವೊಲ್ ಇಹನು ಧರಿಸಿ ಜೀವಾಕೃತಿಯ ಧರಿಸಿ ಜೀವಾಕೃತಿಯ ಜಗದಿ ತನ್ನನೆ ತಾನ್ ಜಗದಿ ತನ್ನನೆ ತಾನ್ ಅರಸಿಕೊಳ್ಳುವವೊಲ್ ಇಹುದು ಅರಸಿಕೊಳ್ಳುವವೊಲ್ ಇಹುದು ದೊರೆತವೊಲ್ ತೋರೆ ಸುಖ ದೊರೆತವೊಲ್ ತೋರೆ ಸುಖ ದೊರೆಯುವರೆಗಾಯಸವೋ ಮಂಕುತಿಮ್ಮ ದೊರೆವವರೆಗೆ ಆಯಸವೋ ಮಂಕುತಿಮ್ಮ. ಕಳೆದ ಮುಕ್ತಕದಲ್ಲಿ ಒಬ್ಬನೇ ಚೀಟಿ ಆಟವನ್ನು ಆಡ್ತಾ ಇದ್ದಂಥ ಪರಬ್ರಹ್ಮ ಇನ್ನೊಬ್ಬನ ಸೇರಿಸ್ಕೊಳ್ಳೋಣ ಅಂಥೇಳಿ ತಾನೇ ಇನ್ನೊಬ್ಬನೂ ಆಗೋ ರೀತಿಯಲ್ಲಿ ಆ ಒಂದು ಪ್ರಕ್ರಿಯೆಯಲ್ಲಿ ತನ್ನ ಒಂಟಿತನವನ್ನು ಮರೆತ, ಇಬ್ರಿದೀವಿ ಅಂತ ಅನ್ಕೊಂಡ. ಒಬ್ಬನೇ ಇದ್ದೀನಿ ಅನ್ನೋದನ್ನ ಮರೆತು ಇಬ್ರಿದೀವಿ ಅಂತ ಅನ್ಕೊಂಡ ಅಂತ ಬರ್ತದೆ. ಈಗ ಪ್ರಶ್ನೆ, ನಿಜವಾಗ್ಲೂ ಬ್ರಹ್ಮ ಮರೆತುಬಿಟ್ನಾ ಅಂತಂದ್ರೆ ಇಲ್ಲವಂತೆ. ಮರೆತಿಲ್ಲ ಮರೆತ ಒಲ್ ಇಹನು, ಮರೆತಂತೆ ಇದ್ದಾನೆ ಅಂತ. ಇದು ಮರೆತ ಒಲ್ ಇಹನು ಅಂತಂದ್ರೆ ಏನು, ಇದು ಹೇಗೆ? ಈಗ ನಮ್ಮಲ್ಲಿ ಹೆಚ್ಚಿನ ಜನ ಮಕ್ಕಳಾಗಿದ್ದಾಗ ನಾಟಕಗಳನ್ನು ಮಾಡಿರ್ತೀವಿ. ಚಿಕ್ಕ ವಯಸ್ಸಲ್ಲಿ ಎಲ್ಲರಿಗೂ ಅದೊಂದು ಪರಿಪಾಠ ಅಲ್ವಾ, ಎಲ್ರಿಗೂ ಒಂದು ವೇಷ ಹಾಕಿ ಅದರಂತೆ ನೀನು ನಟನೆ ಮಾಡುವಂಥದ್ದು ಅಂತ. ಎಷ್ಟೋ ಜನ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ, ಅನೇಕ ವರ್ಷಗಳು ಮುಂದುವರಿಸ್ತಾ ಹೋಗ್ತಾರೆ. ಈಗ ಸಪೋಸ್ ಒಬ್ಬ ವ್ಯಕ್ತಿ, ಒಬ್ಬ ರಾಮಣ್ಣ ಅಂತಿದ್ದಾನೆ ಅನ್ಕೊಳ್ಳೋಣ. ಆ ರಾಮಣ್ಣನಿಗೆ ಮಹಾಭಾರತದಲ್ಲಿ ಯಾವುದೋ ಒಂದು ಪಾತ್ರ, ಯಾವ ಪಾತ್ರ? ಭೀಮನ್ ಪಾತ್ರ ಅನ್ನೋಣ. ಆ ಭೀಮನ್ ಪಾತ್ರ ಮಾಡುವಂಥದ್ದು ಅನೇಕ ವರ್ಷಗಳಿಂದ ಅಭ್ಯಾಸ ಅಂತ ಅನ್ಕೊಳ್ಳೋಣ. ಆ ರಾಮಣ್ಣ ಮಹಾಭಾರತದ ನಾಟಕವನ್ನು ಮಾಡುವಂಥ ಸಂದರ್ಭದಲ್ಲಿ ಭೀಮನಾಗಿ ಸ್ಟೇಜ್ ಮೇಲೆ ಇದ್ದಾಗ ತಾನು ರಾಮಣ್ಣ ಅನ್ನೋದು ಮರಿಬೇಕು, ಭೀಮನಾಗಿರ್ಬೇಕು. ಭೀಮ ನಾನು ಅಂತ ಸ್ಟೇಜಿಂದ ಇಳಿದ ಮೇಲೆ ಅವನು ಮರೆತು ಹೋಗಬೇಕು, ತಾನು ರಾಮಣ್ಣ ಅಂತ ಅನ್ಕೋಬೇಕು. ಸೊ ಅಲ್ಲಿ ಸ್ಟೇಜ್ ಮೇಲೆ ಇದ್ದಾಗ, ಭೀಮನಾಗಿ ಇದ್ದಾಗ ತಾನು ರಾಮಣ್ಣ ಅನ್ನೋದನ್ನು ಅವನು ಸಂಪೂರ್ಣ ಮರ್ತಿರಲ್ಲ, ಮರೆತ ಒಲ್ ಇರ್ತಾನೆ. ಆಗ ಅವನು ಭೀಮನಾಗಕ್ಕೆ ಸಾಧ್ಯ. ಸ್ಟೇಜಿಂದ ಇಳಿದ ಮೇಲೆ ಕೂಡ ಅವನು ಗದೆ ತಿರುಗಿಸ್ತಾ ನಾನು ಭೀಮ ಅಂತ ಅನ್ನಕ್ಕೆ ಹೋದರೆ ಜನ ನಾಲ್ಕು ಬಿಡ್ತಾರೆ ಅವನಿಗೆ, ನೀನು ರಾಮಣ್ಣ ಸುಮ್ಮನಿರೋ ಅಂತಾರೆ. ಸೊ ಇವಾಗ ಅದನ್ನು ಅವನು ಮರೆತ ಒಲ್ ಇರಬೇಕು, ಮತ್ತೆ ವಾಪಸ್ ಹೋದಾಗ ಅವನು ಆ ರೀತಿ ಆಗ್ತಾನೆ. ಸೊ ಬ್ರಹ್ಮನು ಕೂಡ ಮರೆತಿಹನೇ ಅಂದರೆ ಇಲ್ಲ, ಮರೆತಿಲ್ಲ, ಮರೆತ ಒಲ್ ಇಹನು ಧರಿಸಿ ಜೀವಾಕೃತಿಯ ಜಗದಿ ತನ್ನನೇ ತಾನ್ ಅರಸಿಕೊಳ್ಳುವ ಒಲ್ಲಿಹುದು. ಒಂದು ಬಹಳ ಚೆನ್ನಾಗಿರುವಂಥ ಒಂದು ಕಥೆ ಇದೆ. ಈ ರೀತಿ ಗಾಡ್, ದೇವರು ಮೊದಲು ಒಬ್ಬನೇ ಇದ್ದಂತೆ. ಹಿ ವಾಸ್ ಅಲೋನ್, ಒಬ್ಬನೇ ಇದ್ದ. ಅವನಿಗೆ ಆಟಕ್ಕೆ ಯಾರೋ ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಅವನೇನು ಮಾಡ್ದ, ತನ್ನ ಒಂದು ರೀತಿಯಲ್ಲೇ ಇನ್ನೊಂದು ಪ್ರತಿಕೃತಿಯನ್ನು ತಯಾರು ಮಾಡ್ದ. ಸೊ ಇವಾಗ ಒನ್ ಗಾಡ್ ಇತ್ತು, ಇವಾಗ ಏನಾಯಿತು, ಎರಡಾಯಿತು, ಇಬ್ಬರಾಯಿತು. ಸಪೋಸ್ ಅವರಿಬ್ಬರು ಏನೋ ಆಟ ಆಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಮೊದಲಿದ್ದಂಥ ದೇವರು ಸರ್ವಶಕ್ತಿವಂತ, ಚೆಸ್ ಆಡ್ತಾ ಇದ್ದಾರೆ ಅನ್ಕೊಳ್ಳೋಣ. ಸರ್ವಶಕ್ತಿವಂತ ಅಂದಮೇಲೆ ಚೆಸ್ಸಲ್ಲಿ ಅವನನ್ನು ಯಾರೂ ಸೋಲ್ಸೋಕ್ಕಾಗಲ್ಲ. ತನ್ನದೇ ಪ್ರತಿಕೃತಿಯಲ್ಲಿ ಇನ್ನೊಂದು ದೇವರನ್ನು ಮಾಡಿಬಿಟ್ಟ ಅವನು, ಇನ್ನೊಬ್ಬನು ತನ್ನದೇ ಪ್ರತಿಕೃತಿ, ಅದು ದೇವರು, ಅವನು ಸರ್ವಶಕ್ತಿವಂತ. ಸೊ ಹಾಗಾಗಿ ಅವನನ್ನು ಯಾರೂ ಸೋರ್ಸೋಕ್ಕಾಗಲ್ಲ. ಈಗ ಆಟ ಏನಾಯಿತು, ಡ್ರಾ. ಅದರಲ್ಲಿ ಸ್ವಾರಸ್ಯ ಇಲ್ಲ. ಅದಕ್ಕೆ ಸೃಷ್ಟಿಕರ್ತ ಏನು ಮಾಡಿದ್ನಂತೆ,
ತನ್ನ ಸೃಷ್ಟಿಗೆ ಒಂದು ಮರವನ್ನು ಕೊಟ್ಬಿಟ್ನಂತೆ. ನೀನು ದೇವರು ಅನ್ನೋದು ಮರ್ತು ಬಿಡು ನೀನು ಅಂತ. ಅದು ದೇವರೇ, ಆದರೆ ಆ ದೇವ್ರಿಗೆ ಏನಾಯಿತು ನೋಡಪ್ಪ, ನೀನು ಆಟ ಆಡೋ ತನಕ ನೀನು ದೇವರು ಅನ್ನೋದು ಮರ್ತು ಬಿಡು ಅಂತ. ಸೊ ಆ ಎರಡನೆಯ ದೇವರಿಗೆ ಓಕೆ ಫೈನ್, ನಾನು ಆಟ ಆಡೋ ತನಕ ದೇವರು ಅನ್ನೋದು ನಾನು ಮರ್ತು ಬಿಡ್ತೀನಿ ಅಂತ ಮರ್ತು ಬಿಟ್ನಂತೆ. ನಮ್ಮ ರಾಮಣ್ಣ ಭೀಮನಾಗಿ ಹೇಗೆ ಸ್ಟೇಜ್ ಮೇಲೆ ಹೋದ್ನೋ ಹಾಗೆ ಈ ಎರಡನೇ ಗಾಡ್ ತಾನು ಗಾಡ್ ಅಲ್ಲ ಅನ್ನೋ ರೀತಿಯಲ್ಲಿ ನಟನೆ ಮಾಡೋಕ್ಕೆ ಶುರು ಮಾಡ್ದ. ಈಗ ದೇವರು ಸರ್ವಶಕ್ತಿವಂತ, ಸೊ ಹಾಗಾಗಿ ಆ್ಯಕ್ಟಿಂಗ್ ಮಾಡೋದ್ರಲ್ಲೂ ಅವನೇ ಬೆಸ್ಟ್. ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ನಪ್ಪ ಅಂದರೆ ಅವನಿಗೆ ನಿಜವಾಗ್ಲೂ ತಾನು ದೇವರು ಅನ್ನೋದೇ ಮರ್ತೋಯ್ತು. ಸೊ ಅದಕ್ಕೆ ಇವಾಗ ಏನಾಯಿತು, ಕಡೆಗೆ ದೇವರನ್ನು ಹುಡ್ಕಕ್ಕೆ ಅವನು ಶುರು ಮಾಡಿದ್ನಂತೆ. ಯಾರು? ದೇವರೇ ಸೃಷ್ಟಿ ಮಾಡಿದಂಥ, ದೇವರದ್ದೇ ಪ್ರತಿರೂಪವಾದಂತಹ ಆ ಇನ್ನೊಂದು ಸೃಷ್ಟಿ ಏನಿತ್ತೋ, ದೇವರು ತಾನು ಅನ್ನೋದನ್ನು ಮರೆತು ಬಿಟ್ಟಿರೋದ್ರಿಂದ ಜಗದಲ್ಲಿ ತನ್ನನ್ನೇ ತಾನ್ ಅರಸಿಕೊಳ್ಳುವ ಒಲು ಹುಡುಕ್ತಾ ಇರೋ ರೀತಿಯಲ್ಲಿ ಇದೆಯಂತೆ. ಆ ಹುಡುಕಾಟದಲ್ಲಿ ತನ್ನನ್ನು ತಾನು ಮರೆತು ಬಿಟ್ಟಿದ್ದಾನೆ. ದೇವರಲ್ಲಿ 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 ಹುಡುಕ್ತಾ ಇದ್ದಾನೆ. ತಾನೇ ದೇವರು ಅನ್ನೋದನ್ನು ಮರೆತು ಬಿಟ್ಟಿದ್ದಾನೆ. ದೊರೆತ ಓಲ್ ತೋರೆ ಸುಖ. ಅಕಸ್ಮಾತ್ ಸಿಕ್ಬಿಡ್ತು ಅಂತಂದ್ರೆ ಸಿಕ್ಬಿಡ್ತಪ್ಪ ಅಂತ ಸಂತೋಷ ಆಗುತ್ತೆ. ದೊರೆವವರೆಗೆ ಹುಡುಕಾಟ, ಅಲ್ಲಿವರೆಗೆ ಆಯಾಸ, ಅಲ್ಲಿವರೆಗೂ ನಾವು ಕಷ್ಟಪಡ್ತಾ ಇರಬೇಕು. ಬಹಳ ಸುಂದರವಾದಂಥ ಉದಾಹರಣೆ ಇದು. ನಾವನ್ನೆಲ್ಲ ನೆನ್ಪಿಟ್ಕೊಳ್ಬೇಕಾದಂಥದ್ದು. ಈ ಎರಡನೆಯ ದೇವರು ಅಂತ ನಾವೇನು, ಅದು ಬಹುಶಃ ಅದು ಪಾಶ್ಚಾತ್ಯದ ಒಂದು ಕಥೆ, ಪಾಶ್ಚಾತ್ಯ ದೇಶದ ಒಂದು ಕಥೆ ನಾನೆಲ್ಲ ಓದಿದ್ದು. ಆ ಎರಡನೆಯ ದೇವರು ನಮ್ಮ ನಂಬಿಕೆಯ ಪ್ರಕಾರ ಇಡೀ ವಿಶ್ವ, ಆ ವಿಶ್ವದಲ್ಲಿರುವಂಥ ಪ್ರತಿಯೊಂದು ಜೀವವಸ್ತು, ಪ್ರತಿಯೊಂದು ಜಡ ವಸ್ತು, ಅದನ್ನೇ ನಾವು ಇದುವರೆಗೂ ನೋಡ್ತಾ ಬಂದಿರೋವಂಥದ್ದು. ನಾನು, ನೀನು, ಅವರು, ಇವರು, ಆ ದೇಶದವರು, ಈ ದೇಶದವರು, ಆ ಪ್ರಾಣಿ, ಈ ಪ್ರಾಣಿ, ಎಲ್ಲವೂ ಕೂಡ ಭಗವಂತನದ್ದೇ ಸೃಷ್ಟಿ. ಹಾಗಾಗಿ ಭಗವಂತನೇ ತಯಾರು ಮಾಡಿದ ತನ್ನದೇ ಪ್ರತಿರೂಪ ಅವೆಲ್ಲವೂ ಕೂಡ. ನಾವೆಲ್ಲರೂ ಇವಾಗ ಏನು ಮಾಡ್ತಾ ಇದ್ದೀವಿ, ಹೊರಗಡೆ ದೇವರೆಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೀವಿ. ಅಲ್ಲಿದೆಯಾ ದೇವರು, ಆ ಕಲ್ಲಲ್ಲಿದೆಯಾ, ಈ ದೇವಸ್ಥಾನದಲ್ಲಿದೆಯಾ, ಈ ಒಂದು ತೀರ್ಥ ಸ್ಥಳದಲ್ಲಿದೆಯಾ, ಈ ಹಬ್ಬದಲ್ಲಿದೆಯಾ, ಈ ಆಚರಣೆಯಲ್ಲಿದೆಯಾ, ಹುಡುಕ್ತಾ ಇದ್ದೀವಿ. ಹುಡುಕ್ತಾ ಹುಡುಕ್ತಾ ಆಯಾಸಗೊಳ್ತಾ ಇದ್ದೀವಿ. ದೊರೆವವರೆಗೆ ಆಯಾಸನೇ. ಹಾಗಾದರೆ ನಾವೇನು ಮಾಡಬೇಕು, ಆ ಹೊರಗಿನ ಯಾವುದೋ ಒಂದು ವಸ್ತುವಿನಲ್ಲಿ ದೇವರನ್ನು ನಾವು ಕಂಡುಕೊಳ್ಳುವಂಥ ಪ್ರಕ್ರಿಯೆಯನ್ನು ನಮ್ಮದಾಗಿಸ್ಕೊಳ್ಬೇಕು. ನಾವು ನೋಡ್ತಾ ಇರುವಂಥ ಸಕಲ ಚರ ಅಚರ ವಸ್ತುಗಳೂ ಕೂಡ ಭಗವಂತನ ಸ್ವರೂಪ ಅಂತ ನಾವು ತಿಳ್ಕೊಳ್ಬೇಕು. ಅವರ ಜೊತೆಗಿನ ನಮ್ಮ ಒಡನಾಟದಲ್ಲಿ ಭಗವಂತನ ಕಾಣೋ ಹಂಗಾಗಬೇಕು. ಅದ್ರ ಜೊತೆಗೆ ದೃಷ್ಟಿಯನ್ನು ಸ್ವಲ್ಪ ಒಳಗಡೆಗೂ ತಿರುಗಿಸ್ಕೋಬೇಕು. ಯಾಕೆ, ಭಗವಂತ ಬೇರೆ ಎಲ್ಲ ಕಡೆ ಇರೋ ಹಾಗೇನೆ ನನ್ನ ಅಂತರಂಗದಲ್ಲೂ ಕೂಡ ಇದ್ದಾನೆ. ಆ ನನ್ನ ಅಂತರಂಗದಲ್ಲಿರುವಂಥ ಪರಮಾತ್ಮನನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆಗ ಒಳಗೆ ಹೊರಗೆ ಇರೋಂಥ ಏಕರೂಪನಾದಂಥ ಆ ಚೈತನ್ಯ ಸ್ವರೂಪಿ ಬ್ರಹ್ಮನ ಅರಿವು ನನಗಾಗುತ್ತೆ. ಅದು ದೊರೆತರೆ, ಅದು ತೋರೆ ಕಾಣಿಸಿದರೆ ಆಗ ನಮಗೆ ಸುಖ. ಸೊ ಹೀಗೆ ಆ ತನ್ಮಯತೆಯನ್ನು ವರ್ಣಿಸ್ತಾ ನಮ್ಮನ್ನು ನಾವು ಹೇಗೆ ಕಂಡ್ಕೋಬೇಕು, ಆ ಒಂದು ಪ್ರಕ್ರಿಯೆಯಲ್ಲಿ ಭಗವಂತನನ್ನು ನಾವು ಕಂಡುಕೊಳ್ಳುವಂಥದ್ದು ಹೇಗೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಾವು ಆಲೋಚನೆ ಮಾಡೋಣ.